ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ದ ಸುಪ್ರಸಿದ್ಧವಾದಂಥ ಆರ್ಥೋಪೆಡಿಕ್ ಸರ್ಜನ್. ಆದರೆ ಮೂಳೆಗಳು ಮುರಿಬಾರ್ದು, ಹೇಗೆ ಗಟ್ಟಿಯಾಗಿರ್ಬೇಕು, ಅದರ ಜೊತೆಗೆ ಶರೀರ ಹೇಗೆ ಗಟ್ಟಿಯಾಗಿರ್ಬೇಕು ಅಂತ ಸ್ವತಃ ತಾವೇ ಮ್ಯಾರಥಾನ್ ರನ್ನರ್ ಆಗಿ, ಚಾಂಪಿಯನ್ ಆಗಿ, ಫಿಟ್ನೆಸ್ ಫ್ರೀಕ್ ಆಗಿರುವಂಥ ಡಾಕ್ಟರ್ ವಿನಯ್ ಕುಮಾರಸ್ವಾಮಿ ಅವರು ಶರೀರದ ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದಂಥ ಖರ್ಚಿಲ್ದೇನೆ ಆರೋಗ್ಯ ಪಡೆಯುವಂಥದ್ದು ಅಂತಂದ್ರೆ ನಮ್ಮ ಎಕ್ಸಸೈಸ್ ಅಥವಾ ವ್ಯಾಯಾಮ. ಆ ವ್ಯಾಯಾಮದ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದಾರೆ. ಯಾಕಂದ್ರೆ ವ್ಯಾಯಾಮದಿಂದ ಶರೀರ ಗಟ್ಟಿನೂ ಆಗುತ್ತೆ, ವ್ಯಾಯಾಮ ಮಾಡಕ್ ಹೋಗಿ ಕಾಲು ಮುರ್ಕೊಂಡವರು ಇದ್ದಾರೆ. ಹಾಗಾಗಿ ಎರಡನ್ನೂ ತಿಳಿಸ್ಕೊಡಕ್ ಬಂದಿದ್ದಾರೆ ಡಾಕ್ಟರ್ ವಿನಯ್ ಅವರು. ನಮಸ್ಕಾರ ವಿನಯ್ ಅವರೇ. ನಮಸ್ಕಾರ ಮೇಡಮ್. ನನ್ನ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಕರೆಸ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೌದು, ವ್ಯಾಯಾಮ ನಮ್ಮ ದೇಹಕ್ಕೆ ಅತ್ಯಗತ್ಯವಾದದ್ದು. ನಾವು ಎಕ್ಸರ್ಸೈಸ್ ಅಥವಾ ವ್ಯಾಯಾಮ ಮಾಡ್ಲಿಲ್ಲ ಅಂದ್ರೆ ನಮ್ಮ ಶರೀರ ವೀಕ್ ಆಗತ್ತೆ, ನಮ್ಗೆ ಹಲವಾರು ಕಾಯಿಲೆಗಳು ಬರುತ್ತೆ. ಅಂಡ್ ಜನರಲಿ ನಮ್ಮ ಡೇ ಟು ಡೇ ಆಕ್ಟಿವಿಟಿ ಮಾಡೋದು ನಮ್ಗೆ ತುಂಬಾ ಕಷ್ಟ ಆಗತ್ತೆ. ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಬಾಡಿ ಹೆಲ್ದಿ ಆಗಿರತ್ತೆ, ನಮ್ಗೆ ಎನರ್ಜಿ ಇರತ್ತೆ ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡೋದಕ್ಕೆ. ಅಂಡ್ ಅದು ನಮ್ಮ ವರ್ಕ್ ಪ್ಲೇಸ್ ಅಲ್ಲಾಗ್ಲಿ ಕೆಲಸದಲ್ಲಾಗ್ಲಿ ನಮ್ಮ ಹೆಲ್ತ್ ಅಲ್ಲಿ ತೋರಿಸುತ್ತೆ. ಸಾಮಾನ್ಯವಾಗಿ ಮಹಿಳೆಯರು ಎಲ್ಲಾ ಡಾಕ್ಟ್ರೇನ್ ಮನೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸನೇ ಮಾಡ್ತಾ ಇರ್ತೀನಿ ಅಂತಾರೆ. ಅಷ್ಟು ಕೆಲಸ ಮಾಡಿದ್ರು ಕೂಡ ವ್ಯಾಯಾಮ ಮಾಡ್ಬೇಕಾಗತ್ತಲ್ವಾ? ಏನ್ ಹೇಳ್ತೀರಾ ನೀವು? ಖಂಡಿತ ಮೇಡಮ್, ನನ್ಗೆ ಸುಮಾರು ಜನ ಮಹಿಳೆಯರು ಈ ತರ ಬರ್ತಾರೆ ಪೇಷಂಟ್ಸ್. ಡಾಕ್ಟ್ರೆ, ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾ ಇರ್ತೀನಿ, ನಂಗೆ ಅದರಲ್ಲೇ ಎಕ್ಸರ್ಸೈಸ್ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಸೊ ಅದು ಖಂಡಿತ ತಪ್ಪು. ಎಕ್ಸರ್ಸೈಸು ಬೇರೆ, ಮನೆ ಕೆಲಸ ಬೇರೆ. ಮನೆ ಕೆಲಸದಲ್ಲಿ ನಿಮ್ಗೆ ಸಾಕಾಗೋಗತ್ತೆ, ಸುಸ್ತಾಗೋಗತ್ತೆ ಸಾಯಂಕಾಲದೊಳಗೆ, ಆದ್ರೆ ಅದು ವ್ಯಾಯಾಮ ಅಲ್ಲ, ಅದು ಎಕ್ಸರ್ಸೈಸ್ ಅಲ್ಲ. ಎಕ್ಸರ್ಸೈಸ್ ಸಪರೇಟ್ ಆಗಿ ಮಾಡ್ಬೇಕು. ಮುಂಚೆ ವ್ಯಾಯಾಮ ಆಗ್ತಾ ಇತ್ತು, ಮುಂಚೆ ರುಬ್ಬೋ ಕಲ್ಲಲ್ಲಿ ರುಬ್ತಾ ಇದ್ವಿ ನಾವು. ಆಮೇಲೆ ಮಾಡೋದು, ರಂಗೋಲಿ ಹಾಕೋದು, ಎಲ್ಲ ಮಾಡೋದು, ಕುಟ್ಟೋದು, ಬೀಸೋದು ಎಲ್ಲ ಇತ್ತು. ಹೌದು, ಅದ್ರಲ್ಲಿ ವ್ಯಾಯಾಮ ಇತ್ತು. ಹೌದು ಹೌದು. ಓಕೆ, ಅಂಗಡಿಗೆ ತನಕ ನಡ್ಕೊಂಡು ಹೋಗಿ ವೆಜಿಟೇಬಲ್ಸ್ ತಗೊಂಡ್ಬರ್ತಾ ಇದ್ವಿ. ಇವಾಗ ಬ್ಲಿಂಕಿಟ್ ಮಾಡಿದ್ರೆ ಮನೆಗೆ ಬಂದ್ಬಿಡತ್ತೆ. ಸೊ ಈಗಿನ ಕೆಲಸದಲ್ಲಿ ವ್ಯಾಯಾಮ ಇಲ್ಲ. ಈಗಿನ ಕೆಲಸದಲ್ಲಿ ನಮ್ಮ ಮಹಿಳೆಯರಿಗೆ ನಾನು ಇಷ್ಟಪಡ್ತೀನಿ, ಈಗಿನ ಕೆಲಸದಲ್ಲಿ ವ್ಯಾಯಾಮ ಇಲ್ಲ. ನಿಮ್ಗೆ ಸಂಜೆ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬೋದು, ಸಾಕಾಗಿ ಹೋಗ್ಬೋದು, ಆದ್ರೆ ಅದು ವ್ಯಾಯಾಮ ಅಲ್ಲ. ನೀವು ಸಪರೇಟ್ ಆಗಿ ವಾರಕ್ಕೆ 5 ದಿನನಾದ್ರೂ ವ್ಯಾಯಾಮ ಮಾಡ್ಬೇಕಾಗತ್ತೆ. ಅದು ಮಾಡ್ಲಿಲ್ಲ ಅಂದ್ರೆ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡೋದಕ್ಕೆ ನಿಮ್ ಕೈಲಿ ಆಗೋದಿಲ್ಲ. ನಿಮ್ಗೆ ಯಾಕೆ ಸಾಕಾಗೋಗುತ್ತೆ, ಯಾಕೆ ಸುಸ್ತಾಗೋಗುತ್ತೆ ಸಂಜೆ ಒಳಗೆ ಅಂದ್ರೆ ನಿಮ್ಗೆ ಅಷ್ಟು ಶಕ್ತಿ ಇಲ್ಲ, ಅಷ್ಟು ಫಿಟ್ನೆಸ್ ಇಲ್ಲ, ಅಷ್ಟು ಕೆಲಸ ಮಾಡೋದಕ್ಕೆ. ಹೌದು. ಸೊ ನೀವು ಎಕ್ಸರ್ಸೈಸ್ ರೆಗ್ಯುಲರ್ ಆಗಿ ಮಾಡಿದ್ರೆ ನಿಮ್ ಮನೆ ಕೆಲಸ ಮಾಡೋದಕ್ಕೂ ಒಳ್ಳೆ ಹುಮ್ಮಸ್ಸು, ಉತ್ಸಾಹ, ಎನರ್ಜಿ ಬರುತ್ತೆ. ಸೊ ಎಕ್ಸರ್ಸೈಸ್ ಇಸ್ ಡಿಫ್ರೆಂಟ್ ಅಂಡ್ ಮನೆ ಕೆಲಸ ಇಸ್ ಡಿಫ್ರೆಂಟ್. ಓಕೆ, ಬಟ್ ಅದರಲ್ಲಿ ಈಗ ನೀವು ಯಾವ ತರದ ವ್ಯಾಯಾಮ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಸೂಕ್ತ ಟೈಮು, ಎಷ್ಟು ಸಮಯ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಎಲ್ಲಾ ತರ ವ್ಯಾಯಾಮನೂ ಒಳ್ಳೇದು. ಯಾವುದೇ ವ್ಯಾಯಾಮ ನಿಮ್ಗೆ ಇಷ್ಟ ಆಗುವಂತದ್ದನ್ನ ನೀವು ಮಾಡ್ಬೇಕು. ಬಲವಂತವಾಗಿ ಮಾಡೋದು ತುಂಬಾ ದಿನ ಉಳಿಯೋದಿಲ್ಲ. ನಿಮ್ಗೆ ಇಷ್ಟ ಆಗತ್ತೆ. ನನ್ಗೆ ಬ್ಯಾಡ್ಮಿಂಟನ್ ಆಡೋದು ತುಂಬಾ ಇಷ್ಟ, ನಾ ಕಾಲೇಜಲ್ಲಿ ಒಳ್ಳೆ ಬ್ಯಾಡ್ಮಿಂಟನ್ ಪಟು ಆಗಿದ್ದೆ. ಸೊ ನೀವು ಬ್ಯಾಡ್ಮಿಂಟನ್ನೇ ಆಡಿ. ನಾನ್ ಟೆನ್ನಿಸ್ ಚೆನ್ನಾಗಿ ಆಡ್ತೀನಿ, ಟೆನ್ನಿಸ್ ಆಡಿ. ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ ಬಾವಿನಲ್ಲಿ, ನಮ್ಮ ಊರಲ್ಲಿ, ನಮ್ ಕೆರೆನಲ್ಲಿ ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ. ನೀವು ಸ್ವಿಮ್ಮಿಂಗ್ ಮಾಡಿ, ಯೋಗ ಮಾಡಿ. ಕೆಲವರಿಗೆ ಡಾನ್ಸ್ ಮಾಡೋದು ಭಾರಿ ಇಷ್ಟ. ಈಗಿನ ಕಾಲದಲ್ಲಿ ಜುಂಬಾ ಅಂತ ಬರುತ್ತೆ. ಸೊ ಅವ್ರಿಗೆ ಡಾನ್ಸ್ ಮಾಡೋದು ಇಷ್ಟ ಅಂದ್ರೆ ಅವ್ರು ಡಾನ್ಸ್ ಮಾಡ್ಲಿ. ಬಟ್ ದೇರ್ ಶುಡ್ ಬಿ ಸಮ್ ಎಕ್ಸರ್ಸೈಸ್ ವಿಚ್ ಇನ್ವಾಲ್ವ್ಸ್ ದ ಹೋಲ್ ಬಾಡಿ. ಕೆಲವರು ಜಿಮ್ ಫ್ರೀಕ್ಸ್ ಇರ್ತಾರೆ, ಅವ್ರಿಗೆ ಜಿಮ್ ಮಾಡೋದು ತುಂಬಾ ಇಷ್ಟ. ಸೊ ಜಿಮ್ ಕೂಡ ಒಂದು ಒಳ್ಳೆ ಎಕ್ಸರ್ಸೈಸ್, ಬಟ್ ಸಮಥಿಂಗ್ ವಿಚ್ ಎಕ್ಸರ್ಸೈಸ್ ದ ಹೋಲ್ ಬಾಡಿ. ಪೂರ್ತಿ ದೇಹಕ್ಕೆ ವ್ಯಾಯಾಮ ಆಗುವಂತದ್ದು, ಪೂರ್ತಿ ದೇಹಕ್ಕೆ ಎಕ್ಸರ್ಸೈಸ್ ಆಗುವಂತ ಯಾವ್ದಾದ್ರು ಒಂದು ವ್ಯಾಯಾಮ ಮಾಡಿ. ಇದರಲ್ಲಿ ಯೋಗ ಒಳ್ಳೇದು, ಜಿಮ್ ಒಳ್ಳೇದು, ಸ್ವಿಮ್ಮಿಂಗ್ ತುಂಬಾ ಒಳ್ಳೇದು, ರನ್ನಿಂಗ್ ಕೂಡ ಮಾಡ್ಬೋದು. ಬಟ್ ರನ್ನಿಂಗ್ ಜೊತೆ ಸ್ವಲ್ಪ ಅಪರ್ ಬಾಡಿ ಎಕ್ಸರ್ಸೈಸ್ ಮಾಡ್ಬೇಕು. ಅಲ್ಲ, ನೀವು ಓಡೋಣ ಬನ್ನಿ ಅಂತ ಹಾಕೊಂಡ್ಬಿಟ್ಟಿದ್ದೀರಿ, ಹಾಗಾಗಿ ನಿಮ್ಮನ್ನ ನೋಡ್ಬಿಟ್ಟು ಎಲ್ರು ಓಡೋಣ ಬನ್ನಿ ಅಂತ ಬಂದ್ಬಿಡ್ತಾರೆ. ಓಡೋದು ಎಷ್ಟು ವಯಸ್ಸಿನವರೆಗೂ ಮಾಡ್ಬೋದು? ಎಷ್ಟು ವಯಸ್ಸಿನ ನಂತರ ಓಡೋದ್ರ ಬದಲು ವಾಕಿಂಗ್ ಮಾಡೋದು ಬೆಟರ್ ಅನ್ಸುತ್ತೆ? ನೀವು ಎಷ್ಟು ವಯಸ್ಸಿನ ತನಕ ಬೇಕಾದ್ರೂ ಓಡ್ಬೋದು. ನಾನು 2015 ತನಕ ಹಾಫ್ ಮ್ಯಾರಥಾನ್ ಅಂತ ಮಾಡ್ತಾ ಇದ್ದೆ. ಹಾಫ್ ಮ್ಯಾರಥಾನ್ ಅಂದ್ರೆ 21 ಕಿಲೋಮೀಟರ್ ಓಡೋದು. 21 ಕಿಲೋಮೀಟರ್ ನಾನು ಓಡುವಾಗ ನನ್ನ ಜೋಡಿದಾರ, ನನ್ನ ಕಂಪ್ಯಾನಿಯನ್ ವಾಸ್ 63 ಇಯರ್ ಓಲ್ಡ್ ಜೆಂಟಲ್ಮನ್. ಅವ್ರು 63 ವರ್ಷದಲ್ಲಿ ನನ್ನ ಜೊತೆ 21 ಕಿಲೋಮೀಟರ್ ಓಡ್ತಾ ಇದ್ರು. ನಾನು
19ರಿಂದ 42 ಕಿಲೋಮೀಟರ್ ಓಡಕ್ ಶುರು ಮಾಡಿದೆ. ಸೊ 42ಕ್ಕೆ ಅವ್ರು ಬರ್ಲಿಲ್ಲ ನನ್ ಜೊತೆ. ಅವ್ರು ಇವಾಗ್ಲೂ 21 ಕಿಲೋಮೀಟರ್ ಓಡ್ತಾರೆ. ಅವರು ನನ್ನ ಪೇಷಂಟ್ ಸಹ. ಅವ್ರಿಗೆ ಎಕ್ಸ್ರೇದಲ್ಲಿ ಸ್ಟೇಜ್ 3 ಆರ್ಥರೈಟಿಸ್ ಇದೆ. ಬಟ್ ಅವ್ರ ಕೈಯಲ್ಲಿ ಓಡಕ್ ಸಾಧ್ಯ, ಅದಕ್ಕೆ ನಾನು ಅವ್ರಿಗೆ ಓಡಕ್ ಬಿಡ್ತೀನಿ. ಸೊ ಈ ವಯಸ್ಸು ತನಕ ಆಶ್ಚರ್ಯ. ಓಡ್ಬೇಕು, ಈ ವಯಸ್ಸು ತನಕ ಓಡಬಾರ್ದು ಅಂತ ಇಲ್ಲ. ಹ್ಮ್. ತುಂಬಾ ಮಂಡಿ ಸೌದೋಗಿದ್ರೆ ಸ್ಟೇಜ್ 4 ಆರ್ಥರೈಟಿಸ್ ಇರೋರ್ಗೆ ನಾವು ಓಡಬೇಡಿ ಅಂತ ಹೇಳ್ತೀವಿ. ಅರ್ಲಿ ಸ್ಟೇಜ್ ಆರ್ಥರೈಟಿಸ್ ಆಮೇಲೆ ಮಂಡಿ ಚೆನ್ನಾಗಿರೋರ್ಗೆ ಖಂಡಿತ ಓಡ್ಬೋದು. ಅದು ತುಂಬಾ ಒಳ್ಳೆ ಎಕ್ಸರ್ಸೈಸ್. ಹ್ಮ್. ಇನ್ನ ಓಡಕ್ ಆಗದೆ ಇದ್ದವ್ರಿಗೆ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಗೆ ನಡೆಯೋಕ್ಕೂ ಕಷ್ಟ ಇದ್ರೆ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ, ಆಮೇಲೆ ಗಣಪತಿ ನಮಸ್ಕಾರ ಎದ್ದು ಕೂತ್ಕೊಳ್ಳಿ, 2 ನಿಮಿಷ ಸುಧಾರಿಸ್ಕೊಂಡು ಮತ್ತೆ ಪ್ರದಕ್ಷಿಣೆ ಹಾಕಿ ಅಂತ. ಹಾಗೆ ಒಂದು 11 ಪ್ರದಕ್ಷಿಣೆ ಹಾಕೋ ಅಷ್ಟೊತ್ತಿಗೆ ಒಂದು 3 ಕಿಲೋಮೀಟರ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನನಗೆ ಓಡಕ್ ಆಗೋದಿಲ್ಲ ಅಂತ ಕೂತ್ಕೊಳ್ಳೋದ್ರ ಬದಲು ಈ ತರ ನಡೆಯೋದಾದ್ರೂ ವಾಸಿ ಅಂತ ನನ್ ಖಂಡಿತ ಖಂಡಿತ. ಅದ್ರ ಜೊತೆ ಅವ್ರು ಸಾಷ್ಟಾಂಗ ನಮಸ್ಕಾರ ಸೇರಿಸ್ಬಿಟ್ರೆ ಅಪ್ಪರ್ ಬಾಡಿ ಎಕ್ಸರ್ಸೈಸ್ ಆಗುತ್ತೆ. ಹೌದು. ಆಮೇಲೆ ಸಾಷ್ಟಾಂಗ ನಮಸ್ಕಾರ ಅಂದ್ರೆ, ಸಾಷ್ಟಾಂಗ ನಮಸ್ಕಾರದ ಜೊತೆಗೆ ಸೂರ್ಯ ನಮಸ್ಕಾರ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತ. ಯಾಕಂದ್ರೆ ಸೂರ್ಯ ನಮಸ್ಕಾರದಲ್ಲಿ 12 ಆಸನಗಳಿದೆ. ತಲೆಯಿಂದ ಕಾಲ್ವರೆಗೂ ಎಕ್ಸರ್ಸೈಸ್ ಬರುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ವಿದೇಶದವರು ಅದರಲ್ಲಿಯೂ ರಷ್ಯನ್ಸ್ಗೆ ಸೂರ್ಯ ನಮಸ್ಕಾರದ ಮೇಲೆ ಬಹಳ ಪ್ರಾಣ. ನಾನು ಒಂದ್ಸಲ ಹೋಗ್ತಾ ಇದ್ದೆ, ಬ್ರೆಜಿಲ್ಗೆ ಹೋಗ್ಬೇಕಾದ್ರೆ ಫ್ರಾಂಕ್ಫರ್ಟ್ ಏರ್ಪೋರ್ಟ್ ಅಲ್ಲಿ ಕೂತಿದ್ದೆ. ಧ್ಯಾನ ಮಾಡ್ತಾ ಸಮಾಧಿಗೆ ಹೋದೆ. ಸಮಾಧಿ ಅಂದ್ರೆ ಗೊತ್ತಲ್ಲ, ಮಲ್ಗೆ ಬಿಟ್ಟಿದ್ದೆ, ಸುಸ್ತಾಗಿತ್ತು. ಪಕ್ಕದಲ್ಲಿ ಒಬ್ಳು ರಷ್ಯನ್ ಕೂತ್ಕೊಂಡೆವಳು. ನನ್ ಕಣ್ ಬಿಡ್ತಾ ಇದ್ದಂಗೆ ಐ ಲವ್ ಇಂಡಿಯಾ ಅನ್ಲು. ಓ ಥ್ಯಾಂಕ್ ಯು ಅಂದೆ. ಐ ಲವ್ ಇಂಡಿಯನ್ ಕಲ್ಚರ್ ಅನ್ಲು. ಥ್ಯಾಂಕ್ ಯು ವೆರಿ ಮಚ್ ಅಂತಂದೆ. ಐ ಲವ್ ಇಂಡಿಯನ್ ಫುಡ್ ಅನ್ಲು. ಥ್ಯಾಂಕ್ ಯು ವೆರಿ ಮಚ್ ಅಂದೆ. ಇನ್ನು ಮುಂದೆ ಏನ್ ಹೇಳ್ತಾಳೋ ಅಂತ ನಾನು ಯೋಚನೆ ಮಾಡೋಷ್ಟಕ್ಕೆ, ಡೂ ಯು ನೋ ಸೂರ್ಯ ನಮಸ್ಕಾರ ಅಂತಂದ್ಲು. ಎಸ್ ಅಂತಂದೆ. ವಿಲ್ ಯು ಟೀಚ್ ಮೀ ಸೂರ್ಯ ನಮಸ್ಕಾರ ಅಂತ. ಏರ್ಪೋರ್ಟ್ ಅಲ್ಲಿ ಎಲ್ಲಾದ್ರೂ ಸೂರ್ಯ ನಮಸ್ಕಾರ ಹೇಳ್ಕೊಡಕ್ಕಾಗತ್ತಾ? ಅದಕ್ಕೆ ಏನಾದ್ರೂ ನೆಪ ಹೇಳ್ಬೇಕಲ್ಲ. ಓ ಐ ಡೋಂಟ್ ಹ್ಯಾವ್ ದ ಯೋಗ ಮ್ಯಾಟ್ ಅಂತಂದೆ ಸ್ಟೈಲ್ ಅಲ್ಲಿ. ಅದ್ ನೋಡಿದ್ರೆ ಅವಳು ಜಿಪ್ಪಿನ ದೊಡ್ಡ ಟವಲ್ ತಂದು ಹಾಕ್ಬಿಟ್ಟು ವಿಲ್ ದಟ್ ಡೂ ಫಾರ್ ಯು ಅಂತಂದ್ಲು. ಆಮೇಲೆ ನನ್ನ ಹತ್ರ ಕಲ್ತ್ಲು. ನಾನು ಬ್ರೆಜಿಲ್ಗೆ ಹೋಗಿ, ಇಗ್ವಾಸು ಫಾಲ್ಸ್ ಹೋಗಿ, ಶಿಕಾಗೋ ಬಂದ್ಮೇಲೆ ಮೇಲ್ ನೋಡ್ತೀನಿ, ಮೇರಿ ಆನ್ ಫ್ರಮ್ ರಷ್ಯಾ, ಇಂಗ್ಲಿಷ್ ಟೀಚರ್, ಐ ಆಮ್ ವೇಟಿಂಗ್ ಫಾರ್ ದ ವಿಡಿಯೋ ಅಂತ ಹೇಳ್ತಾಳೆ. ಅಂದ್ರೆ ಎಷ್ಟರ ಮಟ್ಟಿಗೆ ಸೂರ್ಯ ನಮಸ್ಕಾರ. ನಾನು ಮಿಯಾಮಿ ಅದು ಬೀಚ್ ಮೇಲೆ ಈಜಿಪ್ಷಿಯನ್ ಮತ್ತೆ ಅಮೆರಿಕನ್ಸ್ಗೆ ಸೂರ್ಯ ನಮಸ್ಕಾರ ಕಲ್ಸ್ಕೊಟ್ಟಿದ್ದೀನಿ. ಯಾಕಂದ್ರೆ ಸೂರ್ಯ ನಮಸ್ಕಾರ ಪರಿಪೂರ್ಣವಾಗಿರುತ್ತೆ. ಸನ್ಲೈಟ್ ನಮ್ಮ ಮೇಲೆ ಬೀಳೋದ್ರಿಂದ ವೈಟಮಿನ್ ಡಿ ಉತ್ಪತ್ತಿ ಆಗುತ್ತೆ, ಮೂಳೆಗಳು ಗಟ್ಟಿ ಆಗುತ್ತೆ, ಶರೀರ ಚೆನ್ನಾಗಾಗುತ್ತೆ, ಒಂಥರ ಸ್ಟಾಮಿನಾ ಬರುತ್ತೆ ಅಂತ. ಈಗ ನೀವು ಯಾವ ತರದ್ದು ಅಂತ ಹೇಳಿದ್ರಲ್ಲ, ಸ್ಪೆಸಿಫಿಕ್ ಆಗಿ ಏಜಿಗೆ ಸರಿಯಾಗಿ ಯಾವ್ದಾದ್ರು ಎಕ್ಸರ್ಸೈಸ್ ಗಳಿದೆನಾ? ಇದು ನಮ್ಗೆ ಸುಮಾರು ಜನ ಪೇಷಂಟ್ಸ್ ಬರ್ತಾರೆ. ಮಹಿಳೆಯರೇ ಜಾಸ್ತಿ ಇರ್ತಾರೆ ಅದ್ರಲ್ಲಿ. ಅವ್ರಿಗೆ ಸೊಂಟ ನೋವು ಇರತ್ತೆ. 2 ವಿಷಯ ಹೇಳಕ್ ನಾನು ಇಷ್ಟಪಡ್ತೀನಿ ಇಲ್ಲಿ. ಅವ್ರು ಹೇಳ್ತಾರೆ, ಡಾಕ್ಟರ್ ನಂಗೆ ಸಿಸೇರಿಯನ್ ಸೆಕ್ಷನ್ ಮಾಡಿಸ್ಕೊಂಡಿದೀನಿ, ಅದಕ್ಕೆ ನಂಗೆ ಸೊಂಟ ನೋವು ಬಂದಿದೆ ಅಂತ. ನಮ್ಮ ಮಹಿಳೆಯರು ಮಾಮೂಲಾಗಿ ಏನಾಗತ್ತೆ, ಮಕ್ಕಳಾದ್ಮೇಲೆ ಎಕ್ಸರ್ಸೈಸ್ ಮಾಡೋದಿಲ್ಲ, ಅಷ್ಟು ತೂಕ ಜಾಸ್ತಿ ಮಾಡ್ಕೋತಾರೆ, ಸೊಂಟ ನೋವು ಬರ್ಸ್ಕೋತಾರೆ. ಆಮೇಲೆ ಅನೆಸ್ಥೀಶಿಯಾ ಡಾಕ್ಟರ್ ಮೇಲೆ ಆ ಹೊರೆ ಹಾಕ್ಬಿಡ್ತಾರೆ. ಅನೆಸ್ಥೀಶಿಯಾ ಡಾಕ್ಟರ್ ಬೆನಕ್ ಚುಚ್ಚಿಬಿಟ್ರು, ನಂಗ್ ನೋವು ಬಂತು ಅಂತ. ಇಲ್ಲ ಒಂದೊಂದ್ಸಲ ಸ್ಪೈನಲ್ ಅನೆಸ್ಥೀಶಿಯಾಗೆ ಚುಚ್ಚದಾಗ್ಲೂ ಅವ್ರಿಗೆ ಬ್ಯಾಕ್ ಏಕ್ ಬಂದಿರುತ್ತೆ, ಸ್ವಲ್ಪ ಇಂಜುರಿ ಇರುತ್ತೆ. ಬಟ್ ಆದ್ರೂ ಒಬೆಸಿಟಿ ಇಸ್ ನಾಟ್ ಅ ಗುಡ್ ಥಿಂಗ್. ಹೌದು. ಸೊ ಅದು ಟೆಂಪರರಿ ಇರ್ಬೋದು. ಬಟ್ ಒಬೆಸಿಟಿ ಆಗ್ಲಿ, ಎಕ್ಸರ್ಸೈಸ್ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಆಗ್ಲಿ, 2 ಕಾರಣಗಳು. ಈಗ ಯಂಗ್ಸ್ಟರ್ಸ್ ಇದ್ದಾಗ ಅವರು 2 ತರ ಎಕ್ಸರ್ಸೈಸ್ ಮಾಡ್ಬೇಕು. ಒಂದು ಏರೋಬಿಕ್, ಒಂದು ಎನರೋಬಿಕ್. ನಾವು ಕಾಮನ್ ಆಗಿ ಬಳಸ್ತೀವಿ ಕಾರ್ಡಿಯೋ ಅಂತ ಹೇಳ್ತೀವಿ. ಕಾರ್ಡಿಯೋ ಅಂದ್ರೆ ನಮ್ಮಲ್ಲಿ MHR ಅಂತ ಇರುತ್ತೆ, ಅದು ಗೊತ್ತಿರ್ಬೇಕಾಗತ್ತೆ ನಮ್ಗೆ. MHR ಅಂದ್ರೆ ಮ್ಯಾಕ್ಸಿಮಲ್ ಹಾರ್ಟ್ ರೇಟ್ ಅಂತ. ಮ್ಯಾಕ್ಸಿಮಲ್ ಹಾರ್ಟ್ ರೇಟ್ ಅಂದ್ರೆ 220 ಮೈನಸ್ ನಮ್ಮ ಏಜ್. ಸೊ 220 ಮೈನಸ್ ನಮ್ಮ ಏಜ್. ನಂಗೆ 40 ವರ್ಷ ಅಂದ್ರೆ ನನ್ನ MHR ವಿಲ್ ಬಿ 180. ಸೊ ದಟ್ ಇಸ್ ದ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ದಟ್ ಯುವರ್ ಹಾರ್ಟ್ ಕ್ಯಾನ್ ಗೋ ಅಪ್ ಟು. ಈ ಕಾರ್ಡಿಯೋ ಅಂದ್ರೆ ಅದು ಬರೀ 60ರಿಂದ 80% ಆಫ್ MHR ಅಲ್ಲಿ ನಿಮ್ಮ ಹಾರ್ಟ್ ರೇಟ್ ನ ನಡೆಸ್ತಾ ಇರುತ್ತೆ. ಸೊ ಅದು ಎಲ್ಲಾ ಏಜ್ ನವರೆಗೂ ಸೇಫ್. ಸೊ ಈ ಕಾರ್ಡಿಯೋ ಆಕ್ಟಿವಿಟೀಸ್, ಫಾರ್ ಎಕ್ಸಾಂಪಲ್ ಲೈಟ್ ಜಾಗಿಂಗು, ವಾಕಿಂಗು, ಸ್ಲೋ ಆಗಿ ಮಾಡೋ ಯೋಗ, 60 to 80% ಆಫ್ MHR ಅಲ್ಲಿ ಇಟ್ಟಿರುತ್ತೆ. ಅದು ಎಲ್ಲಾ ಏಜ್ ನವರು ಮಾಡಬಹುದು. HIIT ಅಂತ ಹೇಳ್ತೀವಿ, ಇವಾಗ ಬರ್ತಾ ಇದೆ, ಸುಮಾರು ಜನ ಮಾಡ್ತಾ ಇದ್ದಾರೆ. ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್. ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಅಂದ್ರೆ
ಅದು ನಮ್ಮ ಹಾರ್ಟ್ ರೇಟ್ ನ 80% ಆಫ್ MHR ಗಿನ ಜಾಸ್ತಿ ದಾಟ್ಸತ್ತೆ. ಈಗ ನನ್ನ MHR 180 ಆದ್ರೆ 160 ದಾಟತ್ತೆ ನನ್ನ ಹಾರ್ಟ್ ರೇಟು, ಅಷ್ಟು ಇಂಟೆನ್ಸ್ ಎಕ್ಸಸೈಸ್. ಅಂತವ್ರು ಹಾರ್ಟ್ ಏನು ಸಮಸ್ಯೆ ಇಲ್ದಿರೋರು, ಸ್ವಲ್ಪ 40-50 ವರ್ಷದಗಿನ ಕಡಿಮೆ ಇರೋರು ಅದನ್ನ ಮಾಡಿದ್ರೆ ಒಳ್ಳೇದು. ಅದು ಅನೆರೋಬಿಕ್ ಎಕ್ಸಸೈಸ್ ಆಗುತ್ತೆ. ಅಲ್ಲಿ ನಮ್ಗೆ ಉಸಿರಾಡೋದಕ್ಕೂ ಟೈಮ್ ಇರೋದಿಲ್ಲ, ಅಂಡ್ ಅವಾಗ ಲ್ಯಾಕ್ಟಿಕ್ ಆಸಿಡ್ ಬಿಲ್ಡಪ್ ಆಗತ್ತೆ, ಅಂಡ್ ಲೈಕೋಜನ್ ಮಜಲ್ ಬ್ರೇಕ್ ಡೌನ್ ಆಗತ್ತೆ. ಅದ್ರ ಅಡ್ವಾಂಟೇಜ್ ಏನು ಅಂದ್ರೆ ತುಂಬಾ ಎಕ್ಸಸೈಸ್ ಆಗತ್ತೆ ತುಂಬಾ ಚಿಕ್ಕ ಟೈಮ್ ಅಲ್ಲಿ. ಆಫ್ಟರ್ ಬರ್ನ್ ಅಂತ ಹೇಳ್ತೀವಿ. ನೀವು ಎಕ್ಸಸೈಸ್ ನಿಲ್ಸಿದ್ಮೇಲೂ ನಿಮ್ ಹಾರ್ಟ್ ತುಂಬಾ ಫಾಸ್ಟ್ ಆಗಿ ಓಡ್ತಾ ಇರತ್ತೆ. ಅಂದ್ರೆ ಯಾರಿಗೆ ಸಮಯದ ಅಭಾವ ಇದೆ, ತುಂಬಾ ಟೈಮ್ ಹೊತ್ತು ನನ್ನ ಹಾಗೆ ನಿಧಾನವಾಗಿ ಎಲ್ಲ ಆ ಕಡೆ ಈ ಕಡೆ ನೋಡ್ಕೊಂಡು ವಾಕಿಂಗ್ ಮಾಡಕ್ಕೆ ಸಮಯ ಇಲ್ಲ ಅಂದ್ರೆ ನೀವು ಹೇಳ್ದಾಗೆ ಮಾಡ್ಬೋದು ಅಂತ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ವಿನಯ್ ಅವರು. ಎಷ್ಟು ಅದ್ಭುತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಮನೆ ಕೆಲಸ ಸಾಕಾಗೋದಿಲ್ಲ, ಮೇಲೆ ಪ್ರತಿನಿತ್ಯ 20 ನಿಮಿಷದಿಂದ 30 ನಿಮಿಷ ವ್ಯಾಯಾಮ ಮಾಡಲೇಬೇಕು ಅಂತ ತಿಳಿಸಿದಿರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.